ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನನಗೆ ಯಾಕೋ ತುಂಬ ತಲೆನೋಯ್ತಿತ್ತು. ಅದಕ್ಕೆ ಸಂಜೆ ಕೆಲಸಕ್ಕೆ ಹೋಗಲಿಲ್ಲ. ತಲೆಗೆ ಹರಳೆಣ್ಣೆ ಹಚ್ಬಿಟ್ಟಿದ್ದೀನಿ. ತುಂಬ ತಲೆನೋಯ್ತಿತ್ತು. ಅದಕ್ಕೆ ನಾನು ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಫೋನ್ ಮಾಡಿ ಹೇಳಿದೆ ಕೆಲಸಕ್ಕೆ ಬರಲ್ಲ ಅಂತ, ಇವತ್ತು ಬರಲ್ಲ ಅಂತ. ಅದಕ್ಕೆ ಅವರು ಸರಿ ಆಯಿತು, ನಾಳೆ ಬೆಳಗ್ಗೆನೇ ಬಂದು ತೊಳ್ಕೊಡಕ್ಕ ಅಂತ ಅಂದರು. ಅದಕ್ಕೆ ಮನೇಲಿ ಅಕ್ಕಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ರವೆ ತರಿಸಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜಾಸ್ತಿ ದಿನ ಆಗಿತ್ತು ಉಪ್ಪಿಟ್ಟು ಮಾಡಿ, ಅದಕ್ಕೆ ಮಾಡ್ತಾಯಿದ್ದೀನಿ. ನನಗೂ ಉಪ್ಪಿಟ್ಟಿಗೂ ನನಗೂ ಆಗೋಲ್ಲ. ಆದರೂ ನನ್ನ ಮಗನೂ ತಿನ್ನಲ್ಲ. ಇನ್ನೇನು ಮಾಡೋದು, ಅಕ್ಕಿ ಇರಲಿಲ್ಲಲ್ಲ. ಅದಕ್ಕೆ ಒಂದು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಹಚ್ಕೊತಾ ಇದ್ದೀನಿ. ಅದಕ್ಕೆ ರೆಡಿ ಮಾಡೋಣ ಅಂತ, ಉಪ್ಪಿಟ್ಟು ಮಾಡೋಣ ಅಂತೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಚಳಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಏನು ಮಾಡೋದು, ಚಳಿ ಮಳೆ ಗಾಳಿ ಅಂದರೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗಲೇಬೇಕು. ನನ್ನ ಮಗಂಗೆ ಬೇರೆ ಕೆಲಸ ಇಲ್ಲ. ಅದಕ್ಕೆ ನಾನೇ ದುಡಿಬೇಕು, ನಾನೇ ಎಲ್ಲ ಮೇಂಟೈನ್ ಮಾಡಬೇಕು. ನಾನು ದುಡಿಲಿಲ್ಲ ಅಂದರೆ ನನಗೆ ವಿಧಿ ಇಲ್ಲ, ದುಡಿಲೇಬೇಕು ಎಲ್ಲ. ಅದಕ್ಕೆ ಇವಾಗ ನಾನು ಕೆಲಸಕ್ಕೆ ಅದಕ್ಕೆ ಅರ್ಜೆಂಟ್ಗಿದೆ ಆಗೋದು ಅಂದ್ಬಿಟ್ಟು ಇದನ್ನೇ ಮಾಡ್ತಾಯಿದ್ದೀನಿ. ಇವಾಗ ಚಳಿ ಬೇರೆ ಸಿಕ್ಕಾಪಟ್ಟೆ ಹೊಡಿತೈತೆ, ಎದುರು ಗಾಳಿ ಕಿಟಕಿಯಲ್ಲಿ ಬತ್ತೈತೆ. ತಲೆಗೆ ಬಟ್ಟೆ ಬೇರೆ ಕಟ್ಟಿಲ್ಲ. ನನಗೆ ಏನಕ್ಕೆಪ್ಪ ನನಗೆ ಚಳಿ ಆಗೋಲ್ಲ ಅಂದರೆ ಬಾಣಂತಿ ಒಳಗೆ ಸನ್ನೆ ಆಗಿಬಿಟ್ಟಿತ್ತು. ಹಂಗಾಗಿ ನನಗೆ ಸ್ವಲ್ಪ ಕಿವಿ ಒಳಗೆ ಥಂಡಿ ಹೋಗಂಗಿಲ್ಲ. ಒಳಗಡೆ ಅಂತ ಹಿಂಗೆ ನಿಂತಿದ್ದೇನೆ ಅಷ್ಟೇ. ಆಚೆ ಹೋದರೆ ತಲೆಗೆ ಬಟ್ಟೆ ಇರಲೇಬೇಕು. ಹಂಗೂ ಗಾಳಿ ಬರ್ತಾನೆ ಐತೆ ಕಿಟಕಿಯಲ್ಲಿ, ಹಂಗೂ ಮಾಡ್ತಾನೇ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊತಾ ಇದ್ದೀನಿ. ನನ್ನ ಮಗನೇ ಹೆಚ್ಚುತ್ತಿದ್ದ. ನಾನು ಬೇಡ ಬಿಡಪ್ಪ, ನಾನೇ ಹೆಚ್ಕೊತೀನಿ ಅಂತ ಎಲ್ಲ ಈಸ್ಕೊಂಡು ನಾನೇ ಹೆಚ್ಚುತ್ತಾ ಇದ್ದೀನಿ. ಅವನು ನೀಟಾಗಿ ತೊಳೆದು ಎಲ್ಲ ಹಚ್ಚಲ್ಲ. ಅದಕ್ಕೆ ನನಗೆಲ್ಲ ಈರುಳ್ಳಿ ಎಲ್ಲ ನೀಟಾಗಿ ತೊಳ್ಕೊಂಡು ಹಚ್ಬೇಕು. ಹಂಗೆ ಹಚ್ಚಿ ರೂಢಿ ಇಲ್ಲ. ಅದಕ್ಕೆ ಹಚ್ಚುತ್ತಾ ಇದ್ದೀನಿ. ಹಚ್ಚಿದ್ದೆಲ್ಲ ಆಯಿತು. ಕೆಲಸಕ್ಕೆ ಇವತ್ತು ನೋಡಿ, ಚಳಿ ಬೆಳಗಿಂದ ಒಂದೇ ಸಮಕ್ಕೆ ಮೋಡ ಕವ್ಕೊಂಡೈತಿ. ಏನು ಮಾಡೋದು, ಅದಕ್ಕೆ ಸುಮ್ಮನೆ ಅವನಿಗೆಲ್ಲನ ಕೆಲಸ ಸಿಗೋವರೆಗೂ ನಾನೇ ಪಾಠ ಹತ್ಬೇಕು ಸ್ವಲ್ಪ ದಿನ. ಅವನಿಗೆ ಕೆಲಸ ಸಿಕ್ಕಿದ ಮೇಲೆ ಸ್ವಲ್ಪ ನನಗೆ ಇದಾಗ್ತೈತೆ. ಅಲ್ಲಿವರೆಗೂ ನಾನೇ ಕಷ್ಟಪಡಬೇಕು, ಏನು ಮಾಡೋಕ್ಕಾಗಲ್ಲ. ಕಷ್ಟಪಡೋಕ್ಕಂತಲೇ ದೇವರು ನಮಗೆ ಬಿಟ್ಬಿಟ್ಟವನೇ. ಅದಕ್ಕೆ ನಾವು ಕಷ್ಟಪಡ್ತಾ ಇರೋದಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ. ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೇವರು ನಾಳೆ ಬರೋನೇ ಚೆನ್ನಾಗಿ ಬರ್ದಿರಲ್ಲ. ನಮ್ಮಂಥವರೆಲ್ಲ ಅದಕ್ಕೆ ರವೆ ಹುರಿತಾ ಇದ್ದೀನಿ. ಇವಾಗ ರವೆ ಹುರ್ಕೊಂಡು ರೆಡಿ ಮಾಡಿ ಬೇಗ ನನ್ನ ಮಗನ ಹೊಟ್ಟೆ ಎಸ್ಕೊಂಡವನೇ. ಅವನಿಗೂ ಬೇಗ ತಿಂಡಿ ಕೊಡಬೇಕು. ಸ್ವಲ್ಪ ಸಿಂಕಲ್ಲಿ ಪಾತ್ರೆ ಬೇರೆ ಐತೆ, ಎಲ್ಲ ತೊಳೆದಾಕಬೇಕು ಪಾತ್ರೆ. ಇನ್ನು ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾ ಇರ್ತೀನಲ್ಲ, ಹೋಗ್ತೀನಲ್ಲ ಕೆಲ್ಸಕ್ಕೆ ಹೋಗ್ತೀನಲ್ಲ, ಪಾತ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ತೊಳೆಯೋಕ್ಕಾಗಲ್ಲ. ಅದಕ್ಕೆ ಇವಾಗಲೇ ಎಲ್ಲ ತೊಳೆದು ಇಟ್ಕೊತೀನಿ. ರವೆ ಎಲ್ಲ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಜೋಡಿಸಿಟ್ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಎಲ್ಲ ಹುರ್ಕೊತಾ ಇದ್ದೀನಿ. ಮಕ್ಕಳು ಎಲ್ಲನ ಆಚೆ ಹೋಗಿ ದುಡಿದ್ರೆ ನಮಗೊಂಥರ ಮನಸ್ಸಿಗೆ ಸಮಾಧಾನ. ಅವರು ಆಚೆಗೆ ಹೋಗಲಿಲ್ಲ ಅಂದರೆ ನಮಗೆ ನಡೆಯಲ್ಲ. ಏನು ಮಾಡೋದು, ಅವನು ಯಾವಾಗ ಕೆಲ್ಸಕ್ಕೆ ಹೋಗ್ತಾನೋ, ಯಾವಾಗ ನನ್ನ ಸಾಲ ತೀರಿ ನಾವು ನೆಮ್ಮದಿ ಇರ್ತೀವೋ, ನಾನು ನಮ್ಮ ಸಾಲ ತೀರೋವರೆಗೂ ನಾನು ಮನುಷ್ಯ ಆಗಲ್ಲ. ಸಾಲ ತೀರಿದ ಮೇಲೆ ನಾನು ಒಬ್ಬ ಮನುಷ್ಯ ಅಂತ ಆಗೋದು. ದೇವರೇ ಯಾವಾಗ ನಮಗೆ ಒಳ್ಳೇದು ಮಾಡ್ತಾನೋ ಗೊತ್ತಿಲ್ಲ. ದೇವರೇ ಒಳ್ಳೇದು ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಆದರೂ ದುಡಿತಾ ಇರ್ತೀವಿ ಅಷ್ಟೇ. ಸಾಲ ಯಾವಾಗ ತೀರುತ್ತೋ. ನಾನು ಹುಟ್ದಾಗ್ಲಿಂದ ಬರೀ ಇಂಥದ್ರಾಗೆ ಬಂದಿದ್ದಾಯಿತು. ಯಾವತ್ತೂ ನೆಮ್ಮದಿ ನೋಡಲಿಲ್ಲ, ಸುಖನೂ ನೋಡಲಿಲ್ಲ, ಸೋಕಿನೂ ಮಾಡಲಿಲ್ಲ. ಬರೀ ಇದೆ ಮನೆ ಜವಾಬ್ದಾರಿ ಅಂತ.
ಮನೆದೇ ಒಂದು ಜವಾಬ್ದಾರಿ ಹೊತ್ಕೊಂಡು ಬರ್ತಾಯಿದ್ದೀನಿ. ಈಗಲೂ ಎಲ್ಲ ನನ್ನದೇ ಮೇಂಟೇನು. ಮನೆ ಬಾಡಿಗೆ ಚೀಟಿ ಅದು ಇದು ಎಲ್ಲ ನನ್ನದೇ ಮೇಂಟೇನು. ನಾನೇ ಮೇಂಟೇನ್ ಮಾಡಬೇಕು. ಏನು ಮಾಡೋದು ಏನೋ ಗೊತ್ತಿಲ್ಲ, ನೋಡೋಣ. ಮುಂದೆ ದೇವರು ಒಂದಿನ ಒಳ್ಳೇದು ಮಾಡ್ತಾನೇನೋ, ಕಾಯ್ತಾ ಇರೋಣ. ದೇವ್ರು ಯಾವತ್ತಾನೋ ಒಂದಿನ ಒಳ್ಳೇದು ಮಾಡ್ತಾನೆ ಅಂತ ಕಾಯ್ತಾ ಇರಬೇಕಷ್ಟೇ. ನಾನು ಏನೇನೋ ಮರ್ತಿರ್ತೀನಿ, ಆಚೆಗೆ ಹೋಗ್ತೀನಿ, ಒಳಗೆ ಬರ್ತೀನಿ, ಮರಿತೀನಿ ಒಂದೊಂದು ವಸ್ತುನ ಅಲ್ಲಲ್ಲೇ ಮರ್ತು ಬಿಡ್ತೀನಿ. ಎಣ್ಣೆ ಕಾದೈತೆ, ಇವಾಗ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಮರೆಯೋದು, ಆಚೆ ಹೋಗೋದು. ಅಡುಗೆ ರೂಮಲ್ಲಿ ಒಂದೊಂದು ಮರವೇ ಬಂದ್ಬಿಡುತ್ತೆ. ಯಾಕೋ ನನಗೂ ಇತ್ತೀಚೆಗೆ ಸ್ವಲ್ಪ ಮರವು ಜಾಸ್ತಿ ಆಗಿಬಿಟ್ಟೈತಿ. ಮರಗಿನ ಕಾಯಿಲೆ ಜಾಸ್ತಿ, ಟೆನ್ಷನ್ಗಳು ಜಾಸ್ತಿ ಆದರೆ ಮನುಷ್ಯನಿಗೆ ಮರವು ಬಂದ್ಬಿಡ್ತೈತಿ. ಎಲ್ಲ ಈರುಳ್ಳಿ ಎಲ್ಲ ಹಾಕಿದ್ದೀನಿ, ಬೇಯ್ತೈತೆ. ಚಳಿ ಅಂತೂ ಹೊಡಿತಾನೆ ಐತೆ. ಇದ್ರ ಕಿಟಕಿ ನಿಂತ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಬೇಗ ಮಾಡಿಬಿಡೋಣ ಅಂತ ಮಾಡಬೇಕು ಇವಾಗ ಬೇಗ. ಇಲ್ಲಾಂದರೆ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ. ಅಡುಗೆ ರೂಮಲ್ಲಿ ಥಂಡಿ ಗಾಳಿ ಹೊಡಿತಾ ಐತೆ. ತಲೆಗೆ ಬಟ್ಟೆ ಬೇರೆ ಕಟ್ಟಿಲ್ಲ ಇನ್ನು. ನಾನು ತಲೆಗೆ ಬಟ್ಟೆ ಕಟ್ಕೋಬೇಕು, ಇಲ್ಲಾಂದರೆ ಆಗಲ್ಲ. ಇಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಡುಗೆ ರೂಮಲ್ಲಿ. ನಮ್ಮದು ಅಡುಗೆ ರೂಮ್ ಬೇರೆ ಎತ್ತರ, ಕೈ ಬೇರೆ ನೋವು ಬರ್ತೈತೆ. ಅಡುಗೆ ರೂಮಲ್ಲಿ ನಿಂತ್ಕೊಳಕ್ಕಾಗಲ್ಲ ಜಾಸ್ತಿ ಹೊತ್ತು. ಅದಕ್ಕೆ ಬೇಗ ಮಾಡಿಬಿಡೋಣ. ನನ್ನ ವಿಡಿಯೋ ನೋಡಿ ಯಾರು ಆಡ್ಕೋಬೇಡಿ, ಯಾರು ನಗಬೇಡಿ ದಯವಿಟ್ಟು. ಏನಾದರೂ ಇದ್ದರೆ ಕಮೆಂಟ್ ಮಾಡಿಬಿಡಿ. ಏನಾದರೂ ತಪ್ಪು ಮಾತಾಡಿದರೆ, ಏನಂದರೆ ನನ್ನ ವಿಷಯ ನಾನು ಹೇಳ್ಕೊತೀನಿ ಅಷ್ಟೇ. ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಏನೋ ದೇವ್ರಿಗಿನ್ನ ನಮ್ಮ ಮೇಲೆ ಯಾವಾಗ ಕರುಣೆ ಬರುತ್ತೋ ಗೊತ್ತಿಲ್ಲ. ಬೇಗ ಚಳಿಗೆ ಇವಾಗ ಬೇಗ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಆಚೆಗೆ ಹೋಗೋದು ಒಳಗೆ ಬರೋದು ಇದನ್ನೇ ಮಾಡ್ತಾಯಿದ್ದೀನಿ. ಎಲ್ಲ ಮರಿತೀನಿ, ಅದೊಂದು ಇದೊಂದು ಮರೆಯೋದು. ದೇವರು ನಮಗೂ ಒಳ್ಳೆಯದಾಗುತ್ತಾ. ನಾನು ಉಪ್ಪಿಟ್ಟಿಗೆ ನೀರು ಹಾಕಿ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು, ನೋಡಿ ಉಪ್ಪಿಟ್ಟಿಗೆ ನೀರು ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಒಂದು ಬನ್ಸಿ ರವೆ ಅಲ್ವಾ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಅದಕ್ಕೆ ಹಾಕ್ತಾಯಿದ್ದೀನಿ. ಬನ್ಸಿ ರವೆಗೆ ಅರಿಶಿನ ಹಾಕಿದ್ರೆ ಕಲರ್ ಬರ್ತೈತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಎಲ್ಲ ಕೂಡಿಸಿ ಸ್ವಲ್ಪ ಅದು ಒಂದು ಟೈಮ್ಗೆ ಆಗೋವಷ್ಟು ಮಾಡ್ತೀನಿ ಅಷ್ಟೇ. ಜಾಸ್ತಿ ಮಾಡಿದ್ರೆ ತಂಗ್ಳು ತಿನ್ನಲ್ಲ, ಬಿಸಿದೇ ತಿನ್ನಲ್ಲ. ನಾವು ಇನ್ನು ತಂಗ್ಳು ಇನ್ನೆಲ್ಲಿ ತಿಂತೀವಿ. ಅದಕ್ಕೆ ಒಂದು ಲೋಟದಷ್ಟು ಹುರಿದಿದ್ದೀನಿ ರವೆನ, ಸಾಕು ಅಂತ. ನನಗೆ ಈ ಥರ ಎಲ್ಲ ಕ್ಲೀನಾಗಿರಬೇಕು ಅಡುಗೆ ರೂಮು. ಕಸರೆ ಅಂದರೆ ಆಗಲ್ಲ. ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿದ್ದೆ, ಅದೆಲ್ಲ ಜೋಡಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ತೊಳೆಯೋ ಸಿಂಕಲ್ಲಿ ಐತೆ, ಅದಕ್ಕೆ ಇದೆಲ್ಲ ತೊಳೆದಿಟ್ಟಿಟ್ಕೊಳ್ಳೋಣ ಅಂತ ಎಲ್ಲ ತೊಳಿತಾ ಇದ್ದೀನಿ ಇವಾಗ. ಬೆಳಗ್ಗೆ ಕಾಫಿ ಕುಡಿಯೋಕ್ಕೆಲ್ಲ ಬೇಕು ಪಾತ್ರೆಗಳು. ಬೆಳಗ್ಗೆ ಎದ್ದು ಬೇಗ ಟೀ ಕುಡಿದು ಕೆಲ್ಸಕ್ಕೆ ಹೋಗ್ಬೇಕು. ನಂಗೆ ಟೀ ಕುಡಿಲಿಲ್ಲ ಅಂದರೆ ಆಗಲ್ಲ. ಅದಕ್ಕೆ ಟೀ ಪಾತ್ರೆ ಎಲ್ಲ ಸಿಂಕಲ್ಲೇ ಇದ್ವಲ್ಲ, ಅವೆಲ್ಲ ತೊಳೆದಿಟ್ಕೊಂಬಿಡೋಣ ಬೆಳಗ್ಗೆಗೆ. ಚಳಿಗೆ ಬೇಗ ಆಗಲ್ಲ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಕೆಲ್ಸಕ್ಕೆ ಹೋಗಿ ಟೀ ಕುಡಿಬೇಕು ಅಂತ ಅವೆಲ್ಲ ತೊಳೆದಿಡ್ತಾ ಇದ್ದೀನಿ. ಇಷ್ಟೊತ್ತಿನಾಗೆ ಸ್ವಲ್ಪ ತೊಳೆದಿಟ್ಕೊಂಬಿಟ್ರೆ ಏನೋ ಒಂದು ಬೆಳಗ್ಗೆ ಪಾತ್ರೆಗಳು ಇರಲ್ವಲ್ಲ. ಇಲ್ಲಾಂದರೆ ಸಿಂಕಲ್ಲಿ ಒಂದು ಕೂಡ ಹಾಕ್ಬಿಟ್ರೆ ಹದಿನಾರು ಎಲ್ಲ ಬಿದ್ದುಬಿಡ್ತಾವೆ ಒಂದ್ರ ಮೇಲೆ ಒಂದು. ಸಿಂಕ್ ಬೇರೆ ಚಿಕ್ಕದು, ತೊಳೆಯೋಕ್ಕಾಗಲ್ಲ. ಅದಕ್ಕೆ ತೊಳಿತಾ ಇದ್ದೀನಿ. ಸಿಂಕು ಸಿಕ್ಕಾಪಟ್ಟೆ ಚಿಕ್ಕದು, ಅದಕ್ಕೆ ಜಾಸ್ತಿ ಪಾತ್ರೆ ಹಾಕೋಕ್ಕಾಗಲ್ಲ. ಅದರೊಳಗೆ ಎಷ್ಟು ಬೇಕೋ ಅಷ್ಟೇ ಹಾಕಿ ತೊಳಿಬೇಕು. ಉಪ್ಪಿಟ್ಟಿಗಿನ್ನ ನೀರು ಎಲ್ಲ ಕೂಡಿಸಿದ್ದೀನಿ, ಅದನ್ನು ಮಾಡಲಿಲ್ಲ. ನೋಡಿ, ನೈಟ್ ಇಷ್ಟೆಲ್ಲ ಮಾಡ್ಕೊಂಡ್ರು ಬೆಳಗ್ಗೆ ಎದ್ದು ಅದೇ ಕೆಲಸ ಇರ್ತಿತ್ತು. ತಿರ್ಗಾ ನೈಟ್ ಮಾಡಿದ್ರು ಬೆಳಗ್ಗೆ ಮುಗಿಯೋದೇ ಇಲ್ಲ ಕೆಲಸ. ನೆನ್ನೆ ವೈಕುಂಠ ಏಕಾದಶಿ, ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ದೆ. ಇವತ್ತೇನು ಪೂಜೆ ಮಾಡೋಕ್ಕೆ ಹೋಗಲಿಲ್ಲ. ಅಯ್ಯೋ, ನಾವು ಎಷ್ಟು ಪೂಜೆ ಮಾಡಿದ್ರು ದೇವರು
ನಮ್ಗೆ ಎಲ್ಲಿರಿಸ್ಬೇಕು ಅಲ್ಲೇ ಇರಿಸವ್ನೆ. ನಾನು ಅಷ್ಟು ಪೂಜೆ ಮಾಡ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ಪೂಜೆಗಳೆಲ್ಲ ಕಮ್ಮಿ ಮಾಡಿದ್ದೀನಿ. ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ. ಯಾವುದೋ ಒಂದು ವಾರ ಗುರುವಾರ ಮಾಡಿದರೆ ಶುಕ್ರವಾರ ಮಾಡಲ್ಲ, ಶುಕ್ರವಾರ ಮಾಡಿದರೆ ಶನಿವಾರ ಮಾಡಲ್ಲ. ಹಿಂಗೆ ನಮ್ಮ ಮನೆ ದೇವ್ರು ಶನಿವಾರ. ಅದಕ್ಕೆ ನಾನು ಯಾವಾಗಂದ್ರೆ ಅವಲೇ ನನಗೆ ಮನಸ್ಸಿಗೆ ಬಂದಾಗ ಪೂಜೆ ಮಾಡೋದಷ್ಟೇ. ನಾನು ಜಾಸ್ತಿ ಅತಿಯಾಗಿ ಮಾಡೋಕ್ಕೆ ಹೋಗಲ್ಲ ಏನನ್ನು. ಶನಿವಾರ ನಾನೇನು ಮಾಡಲೂ ಇಲ್ಲ, ಏನೂ ಇಲ್ಲ. ಯಾಕೋ ಯಾವ ದೇವರು ನಮಗೆ ಯಾವತ್ತೂ ಕೈ ಹಿಡಿತಾನೋ ಗೊತ್ತಿಲ್ಲ. ಸುಮ್ಮನೆ ಮಾಡ್ತಾಯಿರ್ತೀವಿ ಅಷ್ಟೇ. ಪ್ರಪಂಚದ ಮೇಲೆ ನಮ್ಮಂಥವ್ರು ಬೇಜಾನ್ ಜನ. ಹಂಗೆ ಒಳ್ಳೇದು ಮಾಡೋಂಗಿದ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ಬೋದಾಗಿತ್ತು. ಯಾರಿಗೋ ನಾವು ದುಡಿದ್ರೆ ಅಷ್ಟೇ ನಮ್ಮ ಜೀವನ. ನಾವು ದುಡಿಲಿಲ್ಲ ಅಂದರೆ ದೇವ್ರು ಬಂದು ದುಡ್ದು ನಮಗೆ ಸಾಕಲ್ಲ. ನಾವೇ ದುಡಿಬೇಕು ಬೆಳಗ್ಗೆ ಎದ್ದರೆ. ದೇವ್ರು ಬಂದು ನಮ್ಮ ಸಾಲ ತೀರಿಸಲ್ಲ. ದೇವ್ರು ಬಂದು ನಮ್ಮ ಕಷ್ಟಕ್ಕಾಗಲ್ಲ. ಏನಪ್ಪ ಅಂದರೆ ಮನಃಶಾಂತಿಗೋಸ್ಕರ ಪೂಜೆ ಮಾಡಬೇಕು ಮನೇಲಿ ಅಷ್ಟೇ. ಮನಸ್ಸಿಗೆ ನೆಮ್ಮದಿಗೋಸ್ಕರ ಪೂಜೆ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಏನೋ ಮನೆಯಲ್ಲಿ ದೇವರು ಹಿಂದೂಗಳು ಅಂತ ಪೂಜೆ ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಯಾವ ದೇವ್ರೂ ಬಂದು ನಮಗೇನು ನಮ್ಮ ಸಾಲ ತೀರಿಸಲ್ಲ. ನಮ್ಗೆ ಹಂಗೇನು ಇದು ಮಾಡಲ್ಲ. ನಾವು ದುಡಿಬೇಕು, ನಮ್ಮ ಕೈ ದುಡಿಬೇಕು, ನಮ್ಮ ಬಾಯಿ ತಿನ್ನಬೇಕು. ಹಂಗೆಲ್ಲ ಒಳ್ಳೇದು ಮಾಡೋಂಗಿದ್ದಿದ್ರೆ ನನ್ನ ಜೀವನ ಯಾವತ್ತೂ ಚೆನ್ನಾಗಿರೋದು. ನನ್ನ ಜೀವನ ಇವತ್ತು ದೇವರು ಒಳ್ಳೇದು ಮಾಡ್ತಾನೆ ಅಂತ ಜೀವನನೇ ನರಕಕ್ಕೆ ತಳ್ಳಿಬಿಟ್ಟವನೆ. ನರಕನೇ ನೋಡ್ಬಿಟ್ಟಿದ್ದೀನಿ. ಯಾವತ್ತು ಒಳ್ಳೇದು ಮಾಡ್ತಾನೋ ಗೊತ್ತಿಲ್ಲ. ಉಪ್ಪಿಟ್ಟಿಗೆ ರವೆ ಹಾಕ್ತಿರುತ್ತಾ ಇದ್ದೀನಿ. ನೋಡಿ, ಚಳಿ ಸಿಕ್ಕಾಪಟ್ಟೆ ಆಗಿರೋದು ತಡ್ಕೊಳಕ್ಕಾಗ್ದಿಲ್ಲದಕ್ಕೆ ಟವಲ್ ಕಟ್ಕೊಂಡು ಸ್ವೆಟ್ರ್ ಬಂದುಬಿಟ್ಟೆ. ಆಗಲಿಲ್ಲ ನನಗೆ. ಇವೆಲ್ಲ ಹೇಳ್ದಂಗೆ ಸನ್ನಿ ಜಾಸ್ತಿ ಆಗಿಬಿಟ್ಟು ಗಾಳಿ ಥಂಡಿ ಹೋಗ್ಬಿಟ್ರೆ ಕಷ್ಟ ಸ್ವಲ್ಪ. ಅದಕ್ಕೆ ತಡೆಯೋಕ್ಕಾಗಲಿಲ್ಲ ಚಳಿ. ಅದಕ್ಕೋಸ್ಕರ ಮತ್ತೆ ಟವಲ್ ಕಟ್ಕೊಂಡು ಸ್ವೆಟ್ರ್ ಹಾಕ್ಕೊಂಬಿಟ್ಟೆ. ಆಗಲ್ಲ, ಸಿಕ್ಕಾಪಟ್ಟೆ ಚಳಿ ಐತೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.